ಪೂರಕವಾಗಿ ಡಾಕ್ಯುಮೆಂಟ್ ಈಗ ಅವ್ರ ಡಾಕ್ಯುಮೆಂಟ್ ಏನಾದ್ರು ಕೊಟ್ಟಿದ್ದಾರಾ? ಅಲ್ಲಲ್ಲ, ಅವರು ಡಾಕ್ಯುಮೆಂಟ್ ಒದಗಿಸಿದ್ರೆ ನಾವು ಒದಗಿಸ್ತಾ ಇದ್ವಿ. ಅವ್ರು ಏನು ಒದಗಿಸಿಲ್ಲ, ಬೈ ಮಾತನಾಡಿ ಹೇಳ್ತಿದ್ದಾರೆ. ಈಗ ಸರ್, ಈಗ ತಾವು ಕೇಳೋಂಥ ಪ್ರಶ್ನೆಗೆ ಉತ್ತರ ಇದೆ. ಯಾಕಂತಂದ್ರೆ ತಾವು EC ಕೇಳ್ತಾ ಇದ್ರಿ, ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರಿ. ಈಗ ಅಲ್ಲಲ್ಲ, ಗೊತ್ತಿರೋದು ನಮಗೆ ಗೊತ್ತಿರೋಂಥದ್ದು ಹೇಳ್ತಾ ಇದ್ವಿ ಸರ್. ತಾವು ಕೇಳಿದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಹಿಂದೆ ಏನು ನಮ್ಮ ಚಲವಾದಿ ನಾರಾಯಣಸ್ವಾಮಣ್ಣವರು ಮೊನ್ನೆ ಇಸ್ವಿಗಳ ಸಮೇತ ಪೇಪರಲ್ಲಿ ಮಂಡನೆ ಮಾಡಿದ್ದಾರೆ. ಆದರೆ ಆಗ ನೋಡ್ರಿ, ಆ ಕೃಷ್ಣ ಬೈರೇಗೌಡರು ಆಗ ಜನನೇ ಆಗಿರಲ್ಲ. ಆ ಒಂದು ಇಸ್ವಿಗಳ ಲೆಕ್ಕ ತಗೊಂಡ್ರೆ ನಾವು ಕೂಡ ಹುಟ್ಟಿರಲ್ಲ. ಆದ್ರೆ ಈಗ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರೋದು ಆಪಾದನೆ ತಾವೇ ತಿಳ್ಕೊಂಡಂಗೆ ತಿರ್ಚಿದ್ದಾರೆ ಅಲ್ಲ, ತಿರ್ಚಿದ್ದಾರೆ ಅಂತಂದು ವಾದ ಇವತ್ತು. ಅಷ್ಟು ಕಾಲಘಟ್ಟದ ದಾಖಲೆಗಳನ್ನ ತಿರ್ಚಕ್ಕಾಗತ್ತಾ? ಇವ್ರು ಕೃಷ್ಣ ಬೈರೇಗೌಡರು ತಿರ್ಚಕ್ಕಾಗುತ್ತಾ? ನಾವು ಕೇಳಿದ ಸರ್, ತಾವು ಕೇಳಿದಂಗೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಬೈರೇಗೌಡರ ಮೇಲೆ ಬಂದ್ರು ಆಪಾದನೆಗೆ ನಾವು ಉತ್ತರ ಕೊಡ್ತಾ ಇರೋದು. ನಿಮಗೆ ಪೂರಕವಾದ ದಾಖಲೆಗಳನ್ನ ನಾವು ಒದಗಿಸಕ್ಕೆ ನಾವು ರೆಡಿ ಇದ್ದೀವಿ, ಕೊಡ್ತೀವಿ. ಯಾಕಂತಂದ್ರೆ ನಿನ್ನೆ ಹೋರಾಟ ಯಾಕೆ ನಾವು ಇಷ್ಟು ತುರ್ತಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತಂದ್ರೆ, ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಎಫರ್ಟ್ ತುಂಬಾ ಜಾಸ್ತಿ ಇದೆ. ಮತ್ತೆ ನಮ್ಮ ಜಿಲ್ಲೆಯವರಾದಂಥ ಜಿಲ್ಲೆ ಮಗ ಅವರು. ಹಾಗಾಗಿ ನಾವು ಇವತ್ತು ತುರ್ತಾಗಿ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ನಿಮಗೆ ಸೂಕ್ತವಾದ ದಾಖಲೆಗಳನ್ನ ಒದಗಿಸಕ್ಕೆ ರೆಡಿ ಇದ್ದೀವಿ. ಏನಂತಂದ್ರೆ, ಅವ್ರು ತಿರ್ಚಿದ್ದಾರೆ ಅನ್ನುವಂಥ ಪದಕ್ಕೆ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಅರ್ಥ ಏನಂತಂದ್ರೆ, ತಿರ್ಚಕ್ ಸಾಧ್ಯನಾ? ಅವತ್ತಿನ ಕಾಲಘಟ್ಟದ ದಾಖಲೆಗಳನ್ನ ಇವತ್ತು ತಿರ್ಚಕ್ ಸಾಧ್ಯನಾ ಕೃಷ್ಣ ಬೈರೇಗೌಡರು? ಆಮೇಲೆ ಇವ್ರಿಗೆ ಕೃಷ್ಣ ಬೈರೇಗೌಡರು ಮಾಡುವಂಥ ಕೆಲಸಗಳು ಯಾವುದು ನೆನಪು ಬರಲ್ವಾ? ಇವತ್ತು ನಮ್ಮ ಜಿಲ್ಲೆಯವರಾದಂಥ ನಮ್ಮ BJP ಅಧ್ಯಕ್ಷರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ BJP ಚಲಪತಿಯವರವರು ಮಾತಾಡ್ತಾರೆ. ಯಾಕಂತಂದ್ರೆ, ಆ ಕೃಷ್ಣ ಬೈರೇಗೌಡರ ಇವತ್ತು ಏನು 78ನೇ ಇಸ್ವಿಯಲ್ಲಿ ನಮ್ಮ ಚಲಪತಿ ಸಾಹೇಬರು ಕೂಡ ಹುಟ್ಟಿರಲ್ಲ, ಅದ್ರ ವಿಷಯ ತಗೊಂಡು ಅವರು ರಾಜೀನಾಮೆ ಕೇಳ್ತಾರೆ ಕೃಷ್ಣ ಬೈರೇಗೌಡರನ್ನ. ಆಮೇಲೆ ಅವ್ರ ಬಗ್ಗೆ ತೇಜೋವಧಿಯಾಗಿ ಮಾತಾಡ್ತಾರೆ. ಅರ್ಹತೆ ಇಲ್ಲ, ಅವ್ರ ಸ್ಥಾನದಲ್ಲಿ ಮುಂದುವರಿಯಕ್ಕೆ ಅರ್ಹತೆ ಇಲ್ಲ ಅಂತ. ಏನಂದ್ರೆ ಅಂಥ ಗಂಭೀರವಾದಂಥ ಆರೋಪ ಬಂದು ಅವ್ರೇನಾದರೂ ಸೆಷನಲ್ಲೇ 224 ಜನ ಇರುವಂಥ ಶಾಸಕರಂಥ ಸಭೆಯಲ್ಲೇ ಸಹ ಹೇಳಿದ್ದಾರೆ, ನಾನು ಎಲ್ಲ ರೀತಿಗೂ ತನಿಖೆಗೆ ಸಿದ್ಧ, ಸಪೋರ್ಟ್ ಮಾಡಕ್ಕೆ ಸಿದ್ಧ, ಮತ್ತೆ ನಮ್ದು ಯಾವುದೇ ಅಡೆತಡೆ ಇಲ್ಲ, ಬಿಟ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಆ ಥರದ್ದು ಏನಾದ್ರು ಆಪಾದನೆ ಬಂದ್ರೆ ಅದು ನನ್ನ ಕಾಲದಲ್ಲಿ ಆಗಿಲ್ಲ, ಇಲ್ಲ ನನಗದು ಏನೂ ಗೊತ್ತಿಲ್ಲ. ನಮ್ಮ ತಾತನ ಮುಖೇನ ನಮ್ಮ ತಂದೆಗೆ ಬಂತು, ನಮ್ಮ ತಂದೆ ನಮ್ಮ ಚಿಕ್ಕಪ್ಪನವ್ರಿಗೆ ಭಾಗದ ಮುಖಾಂತರ ಬಂತು, ಮತ್ತೆ ನಮ್ಮ ತಂದೆಯವರ ಭಾಗದಲ್ಲಿ ಬಂದಂತ ನಮ್ಮ ಭಾಗಕ್ಕೆ ಬಂದಿದೆ ಅಂತ ಸ್ಪಷ್ಟವಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ರವರಿಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅಲ್ಲೇನೆ ಆ ಸ್ಥಳದಲ್ಲೇ ನಮ್ಮ ಸಮಸ್ಯೆ ನೋಡಿ. ಈಗ ನಮ್ಮ ಜಿಲ್ಲೆಯವರು ನಮಗೆ ಗೊತ್ತಿದ್ದು ಸ್ಥಳೀಕರು. ಈಗ ಯಾಕೆ ಅವ್ರು ಹೇಳಿದ್ರು ಅಂತಂದ್ರೆ, ಇವ್ರಿಗೆ ಗೊತ್ತಿರೋಂಥ ಮಟ್ಟಕ್ಕೆ ಇವ್ರು ಹೇಳಿದ್ರು, ನಾನು ತುಂಬ 45 ವರ್ಷದ ಒಡನಾಡಿ ಆ ಗ್ರಾಮಕ್ಕೆ ಮತ್ತೆ ಆ ಮನೆಯ ಸಂಪರ್ಕ ನನಗಿದೆ, ಹಾಗಾಗಿ ಅವರ ತಾತ ಪರ್ಚೇಸ್ ಮಾಡೋದು ಅಂತ ಅವ್ರು ಹೇಳಿದ್ದಾರೆ. ಅದನ್ನ ನಾವು VC ಮುಖಾಂತರ ತಂದಾಗ ಮತ್ತೆ ಅದು ಯಾವ ತರ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಪೂರಕವಾದ ದಾಖಲೆಗಳು ನಾವು ರೆಡಿ ಇದ್ದೀವಿ. ಆಗುತ್ತೆ ನೀವು ಕೇಳೋದಕ್ಕೆ ಸಮಯ ಕೊಡಿ, ಅದಕ್ಕೊಂದು ನಮಗೆ ಕೊಡ್ಲೇಬೇಕಾಗ್ತದೆ. ಧಾರಾಳ ದಾಖಲೆ ಇದೆ. ಹೌದು ಇದೆ. ಅವತ್ತಿಂದ ಇದುವರೆಗೂ ಕೂಡ ಆ ಜಾಗ ಹಂಗೇನೆ ಇದೆ. ಬೇರೆಯವರು ಯಾರು ಬಂದು ಒತ್ತಡ ಮಾಡಕ್ ಬಂದಿಲ್ಲ. ಜಾಗ ಇದೆ, ಬೇರೆಯವರು ಇದು ಸ್ಥಳೀಯರು ಯಾರು ಅದ್ರ ಬಗ್ಗೆ ವಾದನೆ ಮಾಡಿಲ್ಲ. ಸರ್, ಈಗ ಅವ್ರನ್ನ ತೇಜೋವಧೆ ಮಾಡೋದಕ್ಕೆ ಯಾವುದೋ ಜಿಲ್ಲೆಗಳವರು ಮಾತನಾಡ್ತಾ ಇದ್ದಾರೆ. ಸ್ಥಳೀಯರು ಯಾರು ಇದುವರೆಗೂ ಮಾತನಾಡಿಲ್ಲ. ಸ್ಥಳೀಯರು ಆ ಸುತ್ತಮುತ್ತ ಗ್ರಾಮಸ್ಥರುಗಳಿದ್ದಾರೆ, ಹಿರಿಯರಿದ್ದಾರೆ. ಅವ್ರು ಯಾರು ಈ ಜಾಗ ಸ್ಮಶಾನ ಜಾಗ ಇದು ಬೇರೆಯವ್ರದ್ದು ಸರ್ಕಾರಿ ಜಾಗ ಅಂತ ಇದುವರೆಗೂ ಯಾರು ಪ್ರಶ್ನೆ ಮಾಡಿಲ್ಲ. ಬೈರೇಗೌಡರ ಕಾಲದಲ್ಲೂ ಅವ್ರಿಗೂ ವಿರೋಧಿಗಳಿದ್ದವರು ಯಾರೂ ಸುಮ್ಮನೆ ಇರ್ತಿರ್ಲಿಲ್ಲ. ಅವ್ರು ಒತ್ತುವರಿಗಳು ಮಾಡಿದರೆ ಅವರು ಕೂಡ ಅವತ್ತು ಎತ್ತು ತೋರಿಸ್ತಾ ಇದ್ರು. ಆ ಕಾಲದಿಂದ ಕೂಡ ಯಾರೂ ತೋರಿಸಿಲ್ಲ ಸ್ಥಳೀಯರು. ಇವ್ರು ಎಲ್ಲನೋ ಬೇರೆ ಜಿಲ್ಲೆಗಳವ್ರು ಬಂದು ಇವತ್ತು ಇಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂದರೆ ಇದನ್ನು ನಾವು ಒಪ್ಪಕ್ಕೆ ಆಗುತ್ತಾ? ಇದು ನ್ಯಾಯನಾ? ಅವ್ರ ಹೆಸರಿಗೆ ಕಳಂಕ ತರಬೇಕು ಅನ್ನೋದು ಒಂದೇ ಒಂದು ದುರುದ್ದೇಶ. ಅವರು ಮಾತಾಡಿ ಅವಾಗೂ ಯಾರು ವಿರೋಧಿಸಿರ್ಲಿಲ್ಲ. ಇವ್ರು ಎತ್ತದ ಮೇಲೆ ವಿರೋಧ ಪಕ್ಷದವರು ಅದು ಬೆಳಕಿಗೆ ಬಂದಿತ್ತು. ಅದೇ ರೀತಿ ಖರ್ಗೆ ಅವ್ರದ್ದು ಆಗಿತ್ತು, ಅವರು ಕೂಡ ವಾಪಸ್ ಮಾಡಿದ್ರು. ಅದು 14 ಎಕರೆ ಅವರು ವಾಪಸ್ ಮಾಡಿದ್ದಾರೆ.
ಅದೇ ರೀತಿ ಬೈರೇಗೌಡರು ಕೂಡ ಇವ್ರು ಮಾಡಿದ್ದಾರೆ ಅಂತ ಅವ್ರ ಆರೋಪ. ಬೈರೇಗೌಡರು ಮಾಡಿಲ್ಲ. ಬೈರೇಗೌಡರ ತಾವೇ ಹೇಳ್ತಾ ಇದ್ರಿ ಮಾಡಿ ಯಾರೋ ಮಾಡಿದ್ದಾರೆ ಅಂತ. ಖರೀದಿ ಒಂದ್ ನಿಮಿಷ ಗಾಬರಿ ಬಿದ್ದು ಮಾತಾಡ್ಬೇಡ್ಬೇಡ್ರಿ. ಒಂದ್ ನಿಮಿಷ ಅವ್ರು ಕೇಳಿ. ಎಲ್ಲವೂ ಇದೆ. ತಾವು ಕೇಳ್ತಾ ಇದ್ರಿ ಅದನ್ನ, ಯಾಕಂದ್ರೆ ಒಬ್ಬ ಪ್ರಜಾ ವ್ಯವಸ್ಥೆನಲ್ಲಿ ವಿರೋಧ ಮಾಡೋರು ಇರ್ಬೇಕಾಗ್ತದೆ, ಕೇಳೋರು ಇರ್ಬೇಕಾಗ್ತದೆ. ನೀವು ಕೇಳೋದ್ರಲ್ಲಿ ಆ ಒಂದು ವಿಷಯ ಬಂದಿರೋದ್ರಲ್ಲಿ ನೀವು ಅದನ್ನ ನಮ್ಗೆ ಕ್ವಶನ್ ಮಾಡ್ತಿರೋದ್ರಲ್ಲಿ ಅರ್ಥ ಇದೆ. ನಮ್ಮ ಒಂದು ವಿಶ್ವಾಸ ಏನು ಅಂತಂದ್ರೆ, ಸನ್ಮಾನ್ಯ ಬೈರೇಗೌಡರ ಅಭಿಮಾನ ಬಳಗ ನಮ್ದು. ನಾವೇನಂತಂದ್ರೆ ಬೈರೇಗೌಡರ ಅನುಯಾಯಿಗಳಾಗಿ ನಾವು ಬೆಳೆದು ಬಂದ್ವಿ. ನಮ್ಮ ತಂದೆಯವರ ಕಾಲದಲ್ಲಿ ಬಂದ್ರು, ನಮ್ಮ ಕಾಲದಲ್ಲೂ ಬಂದಿದ್ದೀವಿ. ನಾವು ಸ್ವತಃ ಅವ್ರ ಜೊತೆಯಲ್ಲಿ ನಾವು ನೋಡಿದ್ವಿ, ಒಡನಾಟಿಗಳಾಗಿ ಅವರ ಸಿದ್ಧಾಂತಗಳನ್ನು ನಾವು ಮೆಚ್ಚಿದ್ದೀವಿ. ಹಾಗಾಗಿ ನಮಗೆ ಒಂದು ಅಭಿಮಾನದಿಂದ ಇವತ್ತು ನಿನ್ನೆ ಬಂದಿರುವಂಥ ದೋಷಾರೋಪಣೆಗಳನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಮಗೆ. ಯಾಕಂತಂದ್ರೆ ಸ್ವತಃ ಅವ್ರು ಹೇಳಿದ್ರೆ ಬಿಟ್ಕೊಡಕ್ಕೆ ನಾನು ರೆಡಿ ಇದ್ದೀನಿ, ನಿಜಾಂಶ ತಿಳಿದ್ರಿ ಅಂತ. ಆದರೆ ನನ್ನ ಕಾಲದ ಘಟ್ಟದಲ್ಲಿ ಆಗಿಲ್ಲ, ನಾನು ಪಿತ್ರಾಜಿತವಾಗಿ ಬಂದಿರೋದು ಅಂತ ಹೇಳಿದ ಮೇಲೆ ಕೂಡ ಅದನ್ನು ದೊಡ್ಡ ವಿಷಯ ಆಗಿ ತಗೊಂಡು ಅದನ್ನು ಏನೋ ಒಂದು ದೊಡ್ಡ ಹಗರಣ ಅಂತ ಹೇಳ್ಕೊಂಡು ಅದೇನು 100 ಕೋಟಿ ಹಗರಣ ಅದು ಇದು. ಈಗ ಸನ್ಮಾನ್ಯ ಛಲವಾದಿ ನಾಡಸಮ್ಮನವ್ರು ಮಾತಾಡ್ತಾರೆ 100 ಕೋಟಿ ಆಸ್ತಿ ಅಂತ ಹೇಳ್ತಾರೆ. ಒಡೆಯಕ್ಕೆ ಏನಾದ್ರು ಮಾಡಿದಾರ? ಆಯ್ತು, ಪಿತ್ರಾಜಿತವಾಗಿ ಬಂದಿದೆ ಅಂತ ಹೇಳಿದಾರೆ ಅವರು. ಪಿತ್ರಾಜಿತ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ತಿಂದಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳ್ದ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಸರ್. ಛಲವಾದಿ ನಾಡಸಮ್ಮ ಇವ್ರು ತಿರ್ಚಿದ್ದಾರೆ ಅಂತ ಹೇಳಿದ್ರು. ಹೇಳಿ ಸರ್. ಅದನ್ನು ಸರಿ ಮಾಡಬೇಕಿತ್ತು, ಸರಿ ಮಾಡಲಿಲ್ಲ. ಅದ್ರ ಬದಲು ಇವ್ರ ಖಾತೆಗೆ 2014 ಮಾಡ್ಕೊಳ್ತಾರೆ. ಇವ್ರ ಖಾತೆಗೆ ಅಲ್ಲಿ ತಪ್ಪಿದ್ದನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಸರಿ ಮಾಡಿದ್ದಾರೆ. ಅವ್ರು ತಪ್ಪಿದ್ರು ಇವ್ರು ಮಾಡ್ಕೊಳ್ಬೋದಾ? ತಾವು ಕೇಳಿದಕ್ಕೆ 24 ಇಸ್ವಿಯಲ್ಲಿ ವಿಭಾಗ ಆಗುತ್ತೆ. 24 ಇಸ್ವಿಯಲ್ಲಿ ವಿಭಾಗ ಆದಾಗ ಖಾತೆ ಕೂತ್ಕೊಳ್ಳೋದು ಏನ್ ಮಾಡುತ್ತೆ? ವಿಭಾಗ ಆದಾಗ ಕೂತ್ಕೊಳ್ಳೇಬೇಕಲ್ಲ. ತಮ್ಮ ಇವ್ರು ಕೋರ್ಟ್ಗೆ ಹೋಗಿತ್ತಾಗಲಿ ಇಲ್ಲಿ ಸುಮಾರು ವರ್ಷಗಳು ಕೋರ್ಟ್ ಮತ್ತೆ ಹೈಕೋರ್ಟ್ಗೂ ಹೋಗಿತ್ತು. ಹೈಕೋರ್ಟ್ನಲ್ಲೆಲ್ಲ ನಡೆದು ಫೈನಲ್ ಮೊನ್ನೆ ಆರ್ಡರ್ ಆಗಿರೋದು. ಆಮೇಲೆ ಇವ್ರ ಅಣ್ಣ ತಮ್ಮಂದ್ರು 3 ಜನ ಇವರು ಹಂಚ್ಕೊಂಡಿದ್ದಾರೆ. ಅವರು ಮತ್ತೆ ಸೊನ್ನೇಗೌಡರಿಗೆ ಮತ್ತೆ ಅವರು ಇವರು ಚಂದ್ರಾಯಗೌಡನಿಗೆ ಕಂಪ್ಲೀಟ್ ಆಸ್ತಿ ಎಲ್ಲ ಹಂಚಿದ ಮೇಲೆ ಇವ್ರಿಗೆ ಬಂದಿರೋದು. ಅದರಿಂದ ಇವಾಗೇನು ಕೋರ್ಟ್ನಲ್ಲಿ ಆಗಿರ್ತದೆ. ಈಗ ಇವರು ಭಾಗ ಹಂಚ್ಕೊಂಡಿದ್ದಾರೆ. ಬೈರೇಗೌಡರ ಕಾಲದಲ್ಲಿ ನಾವು ಕಂಡಿದ್ದೀರಿ, ಬೈರೇಗೌಡರು ಇರೋಷ್ಟೊತ್ತಿಗೆ ನಮ್ಮಪ್ಪ ನಮ್ಮ ತಾತ ಸಂಪಾದನೆ ಮಾಡಿರೋದಪ್ಪ ಅಂತ ಹೇಳಿದ್ದಾರೆ. ಬೈರೇಗೌಡ ಸಂಪಾದನೆ ಅದು ತಪ್ಪಿದ್ದಾಗ ಅದನ್ನ ಇವರು ಕಂದಾಯ ಸಚಿವರಾಗಿ ಇವ್ರ ಹೆಸರಿಗೆ ಮಾಡ್ಕೊಂಡಲ್ಲ, ತಪ್ಪಿದ್ರು ಹೇಗ್ ಮಾಡ್ಕೋಬಹುದು? ಇನ್ನೊಂದು ಹೇಳ್ತೀನಿ ಕೇಳ್ರಿ. ಅವ್ರ ತಾತನ ದಾಖಲೆಗಳು ಇವರು ಅಪ್ಪ ಕಾಲ ಆಯ್ತು, ಮಕ್ಕಳು ಇವ್ರು ಮಾಡ್ಕೊಂಡ ಅಂತ ಪರಿಸ್ಥಿತಿ ಕಾಲದಲ್ಲಿ ತಪ್ಪು ಆಗಿದೆ ಅಂತ ಅನ್ನೋಂಥ ಪ್ರಶ್ನೆನೇ ಬರೋದಿಲ್ಲ. ದಾಖಲೆಗಳು ಕರೆಕ್ಟ್ ಆಗಿದ್ದಕ್ಕೆ ಇವರು ವಿಭಾಗ ಮಾಡ್ಕೊಂಡಿದ್ದು. ಕೋರ್ಟ್ಗಳ ಮುಖಾಂತರ ಕೂಡ ನಡೆದಿದೆ. ಏನಾದ್ರು ನಮಗ್ ತಪ್ಪಾಗಿದ್ರೆ ನಾವು ರಾಜ್ಯ ಪಂಚಾಯತಿಗಳೆಲ್ಲ ಓಡಾಡಿದ್ವಿ. ಆಗ ಕರೆಕ್ಟ್ಲಿ ಅವ್ರ ಅಣ್ಣ ತಮ್ಮಂದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿ ಇಲ್ಲೇ ಕೋರ್ಟ್ನಲ್ಲಿ ಸುಮಾರು ವರ್ಷಗಳು ನಡೆದು ಆಮೇಲೆ ಇಲ್ಲಿಂದ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ನಲ್ಲಿ ಲಾ ಮಿನಿಸ್ಟರ್ ಸಹಿತ ಆಗಿದ್ರು ಕೃಷ್ಣ ಬೈರೇಗೌಡರು. ಹಾಗೆ ಯಾವುದೂ ಅಪವಾದನೆ ಇರ್ಲಿಲ್ಲ. ಆಮೇಲೆ ಕೃಷ್ಣ ಅಲ್ಲಪ್ಪ ಕೃಷ್ಣ ಬೈರೇಗೌಡರು ಇದಾಗಿದ್ರು, ಲಾ ಮಿನಿಸ್ಟರ್ ಆಗಿದ್ರು. ಹಾಗೆ ಯಾವುದೇ ಒಂದು ಅಪವಾದನೆ ಬಂದಿಲ್ಲ, ಇವೆಲ್ಲ ಬರಲಿಲ್ಲ. ನಾವು ಕಂಡಂಗೆ ಅಲ್ಲಿ ಹೋದಾಗೆಲ್ಲ ನಮ್ಮ ತಾತ ಅವರು ಸಂಪಾದನೆ ಮಾಡಿರೋದು ಇದು ಅಂತ ಪ್ರತಿಯೊಂದು ಸಲ ಹೇಳಿದ್ದಾರೆ. ಈಗ ಇವ್ರೇನು ಸ್ವಂತ ಮಾಡ್ಕೊಂಡಿಲ್ಲ, ಇವ್ರ ಅಣ್ಣ ತಮ್ಮಂದ್ರು 3 ಜನದಲ್ಲಿ ಭಾಗ ಮಾಡ್ಕೊಂಡಿದ್ದಾರೆ. ಅವ್ರ ಅಣ್ಣ ತಮ್ಮಂದ್ರು 3 ಜನ ಮಾಡ್ಕೊಂಡಿದ್ದಾರೆ. ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೇನು ದಾಖಲೆನೇ ಇಲ್ವಲ್ಲ. ತಪ್ಪು ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಣ್ಣ ತಮ್ಮಂದ್ರು ಚಂದ್ರಾಯಗೌಡರು ಅಂತಿದ್ರು. ಅಲ್ಲಿ ಸುಮಾರು ಎಕರೆಗಳು ಅಲ್ಲಿ ಅವ್ರಿಗೆ ಕೊಟ್ಟು, ಇಲ್ಲಿ ಅಣ್ಣ ತಮ್ಮಂದಿರು ಇವ್ರು ಸೊನ್ನೇಗೌಡ ಅಂತ US ಅಮೇರಿಕಾನಲ್ಲಿದ್ರು. ಇವರಿಬ್ರು ಹಂಚ್ಕೊಂಡ್ರು. ಆಗ್ಲೂ ಇದ್ರ ಮೇಲೆ ಕೇಸ್ ಇದ್ದದಕ್ಕೋಸ್ಕರ ಇವ್ರ ನಾದ್ನಿ ಅವರೆಲ್ಲನೂ ಮತ್ತೆ ಏನ್ ಮಾಡಿದ್ರು, ಅಲ್ಲಿ ಜಮೀನ್ ಬೇರೆ ಕಡೆ ಜಮೀನ್ ತಗೊಂಡು ಇಲ್ಲಿ ಬರ್ಲಿಲ್ಲ. ಆಮೇಲೆ ಹೈಕೋರ್ಟ್ಗೆ ಹೋಗಿ ಇಲ್ಲೆಲ್ಲ ಆಗ್ಲಿಲ್ಲ. ಹೈಕೋರ್ಟ್ನಲ್ಲಿ ವಿಚಾರ ಆಗಿದೆ. ಹೈಕೋರ್ಟ್ನಲ್ಲಿ ಅಣ್ಣ ತಮ್ಮಂದ್ರಿಗಾಗೈತೆ. ಮತ್ತೆ ಇವ್ರ ಅಣ್ಣ ತಮ್ಮಂದ್ರು 3 ಜನ ಮಾಡ್ಕೊಂಡಿರ್ಬೋದು ಅಷ್ಟೇ. ಮುಖ್ಯ ಇವ್ರದಂತೂ ಯಾವುದೇ ಆ ಗಣದಲ್ಲಿ ಮಾಡಿಲ್ಲ ಅಂತ ನಮ್ಮ ಇಚ್ಛೆ.